ಕೆಂಪು ಕುದುರೆ ಕಪ್ಪು ಕಂಬಳಿ ಹೊದ್ದಿರುತ್ತೆ. ಒಬ್ಬ ಹತ್ತಾನೆ, ಒಬ್ಬ ಇಳಿತಾನೆ, ಒಬ್ಬ ಹತ್ತಾನೆ, ಒಬ್ಬ ಇಳಿತಾನೆ. ಈ ಒಗಟಿಗೆ ಆನ್ಸರ್ ಏನಂತ ಗೊತ್ತಿದೆಯಾ? ಗೊತ್ತಿಲ್ಲ ಅಂದರೆ ಗೆಸ್ ಮಾಡ್ತಾಯಿರಿ. ಉತ್ತರನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕಿನ್ನರ ಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಕತೆ ಹೆಸರೇನಪ್ಪ ಅಂದರೆ ಗುಡುಗುಡು ಗುಂಬಳಕಾಯಿ ಅಂತ. ಬಹಳ ಹಿಂದೆ ಒಂದೂರಲ್ಲಿ ಗುಂಡ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ತನ್ನ ತಾಯಿ ಜೊತೆ ವಾಸ ಮಾಡ್ತಾ ಇರ್ತಾನೆ. ಅವನು ತುಂಬ ಬುದ್ಧಿಶಾಲಿ ಮತ್ತು ತುಂಬ ಧೈರ್ಯಶಾಲಿ ಆಗಿರ್ತಾನೆ. ಅವನು ಪ್ರತಿದಿನವೂ ಶಾಲೆಗೆ ಹೋಗಿ ಬರ್ತಾ ಇರ್ತಾನೆ. ಹೀಗೆ ಇರುವಾಗ ಒಂದಿನ ಶಾಲೆಗೆ ಬೇಸಿಗೆ ರಜೆ ಬರುತ್ತೆ. ಬೇಸಿಗೆ ರಜೆ ಬಂದಾಗ ಅವನಿಗೆ ಅವ್ರ ಅಜ್ಜಿ ಮನೆಗೆ ಹೋಗಬೇಕು ಅಂತ ಆಸೆ ಆಗುತ್ತೆ. ನಾನು ಹೋಗಿ ತನ್ನ ಆಸೆನ ತನ್ನ ತಾಯಿಗೆ ಹೇಳ್ತಾನೆ. ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನಂತೆ. ಆವಾಗ ಅವ್ರ ಅಮ್ಮ ಹೇಳ್ತಾಳಂತೆ, ಅಜ್ಜಿ ಮನೆ ಇರೋದು ಕಾಡು ದಾರಿಲಲ್ವಾ ಗುಂಡ? ಈ ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಾ ಇರುತ್ತೆ ಗುಂಡ. ನಿನಗೇನಾದರೂ ತೊಂದರೆ ಆದರೆ ಅಲ್ಲಿ ಯಾರು ನಿನ್ನನ್ನು ನೋಡ್ಕೋತಾರೆ? ನೀನು ಹೋಗೋದು ಬೇಡ ಅಂತ ಹೇಳ್ತಾಳಂತೆ. ಆದರೂ ಗುಂಡ, ಇಲ್ಲಮ್ಮ, ನಾನು ಹೋಗಲೇಬೇಕು, ಅಜ್ಜಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೇನೇ ತೊಂದರೆ ಬಂದ್ರೂ ನಾನು ಅದನ್ನು ಎದುರಿಸ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತೀನಿ, ನೀನು ನನ್ನನ್ನು ಕಳಿಸ್ಕೊಡು ಅಂತ ಕೇಳ್ತಾನಂತೆ. ಗುಂಡನ ಬುದ್ಧಿಶಕ್ತಿ ಮತ್ತು ಧೈರ್ಯದ ಬಗ್ಗೆ ಅರಿವಿದ್ದವರಮ್ಮ ಸರಿ ಆಯಿತು ಅಂಥೇಳಿ ಅವನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾಳಂತೆ. ಹೋಗೋಕ್ಕೆ ಮುಂಚೆ ಏನೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕಳಿಸ್ಕೊಡ್ತಾಳಂತೆ. ಹೀಗೆ ಗುಂಡ ಬಟ್ಟೆಯನ್ನು ತಗೊಂಡು ಕಾಡ್ದಾರಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರಂತೆ. ನಡ್ಕೊಂಡು ಹೋಗ್ತಾ 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 ದಾರಿಲಿ ಒಂದು ತೋಳ ಅಡ್ಡ ಬರುತ್ತಂತೆ. ತೋಳ ನೋಡಿದ ತಕ್ಷಣ ಗುಂಡಿಗೆ ಸ್ವಲ್ಪ ಭಯ ಆಗುತ್ತಂತೆ. ಆದರೂ ಸ್ವಲ್ಪ ಧೈರ್ಯ ತಗೊಂಡು ನಿಂತ್ಕೋತಾನಂತೆ. ಆ ತೋಳ ಹೇಳುತ್ತಂತೆ, ಏ ಹುಡುಗ, ನಾನು ನಿನ್ನ ಇವಾಗ ಕೊಂದು ತಿಂತೀನಿ ಅಂತ ಹೇಳುತ್ತಂತೆ. ಅವನು ಹೆದರ್ಕೊಳ್ದೆ ಉತ್ತರ ಕೊಡ್ತಾನಂತೆ. ಒಂದು ಉಪಾಯ ಮಾಡ್ತಾನಂತೆ. ತೋಳರಾಯ, ನೋಡು, ನಾನೆಷ್ಟು ಸಣ್ಣ ಇದ್ದೀನಿ, ನನ್ನನ್ನು ತಿಂದರೆ ನೀನು ಹೊಟ್ಟೆ ತುಂಬುತ್ತಾ? ಒಂದು ಹೊತ್ತಿನ ಊಟಕ್ಕೂ ಸಾಕಾಗೋದಿಲ್ಲ. ನಾನಿವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ತಿಂದು ಒಂದಷ್ಟು ದಿನ ಇದ್ದು ದಪ್ಪಾಗಿ ಆಮೇಲೆ ಬರ್ತೀನಿ, ಆಮೇಲೆ ನನ್ನ ತಿನ್ನುವಂತೆ ಅಂತ ಹೇಳ್ತಾನಂತೆ. ತೋಳಕ್ಕೆ ಹೌದಲ್ಲ, ಸರಿ ಆಯಿತು ಅಂಥೇಳಿ ಬಿಟ್ಟು ಕಳಿಸ್ಬಿಡುತ್ತಂತೆ. ಹಾಗೆ ಅವನು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಹುಲಿ ಸಿಗುತ್ತಂತೆ. ಆ ಹುಲಿ, ಏ ಹುಡುಗ, ನಾನು ನಿನ್ನ ಕೊಂದು ತಿಂದ್ಬಿಡ್ತೀನಿ ಅಂತ ಹೆದರ್ಸುತ್ತಂತೆ. ಆದರೂ ಅವನು ಆವಾಗಲೇ ಹೇಳಿದ್ನಲ್ಲ, ಅದೇ ಮಾತನ್ನು ಮತ್ತೆ ಹುಲಿಗೆ ಹೇಳ್ತಾನಂತೆ. ನೋಡು ಹುಲಿ, ನಾನು ಎಷ್ಟು ಸಣ್ಣ ಇದ್ದೀನಿ, ನಾನು ತಿಂದರೆ ನೀನು ಹೊಟ್ಟೆ ತುಂಬೋದಿಲ್ಲ. ಇವಾಗ ನಾನು ಅಜ್ಜಿ ಮನೆಗೆ ಹೋಗಿ ಚೆನ್ನಾಗಿ ತಿಂದು ದಪ್ಪ ಆಗಿ ಬರ್ತೀನಿ, ಆಮೇಲೆ ನನ್ನ ತಿನ್ನುವಂತೆ ಅಂತ ಹೇಳ್ತಾನಂತೆ. ಹುಲಿ ಮೊದಲು ಒಪ್ಪಲ್ಲ, ಆದರೂ ಸರಿ ಆಯಿತು ಅಂತೇಳಿ ಕೊನೆಗೆ ಬಿಟ್ಟು ಕಳಿಸ್ಬಿಡುತ್ತಂತೆ. ನಾನು ಇನ್ನೂ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಚಿರತೆ ಸಿಗುತ್ತಂತೆ. ಆ ಚಿರತೆ ಹೇಳುತ್ತಂತೆ, ಹುಡುಗ, ನಾನು ನಿನ್ನ ಕೊಂದು ತಿಂದ್ಬಿಡ್ತೀನಿ ಅಂತ. ಮೊದಲು 2 ಪ್ರಾಣಿಗಳಿಗೆ ಹೇಳಿದ್ನಲ್ಲ, ಅದನ್ನೇ ಮತ್ತೆ ಹೇಳ್ತಾನಂತೆ. ಆ ಚಿರತೆ ಸರಿ ಆಯಿತು ಅಂಥೇಳಿ ಅದಕ್ಕೂ ಸರಿ ಅನಿಸುತ್ತಂತೆ. ಅದು ಬಿಟ್ಟು ಕಳಿಸ್ಬಿಡುತ್ತಂತೆ. ಸರಿ, ಹಾಗೆ ಗುಡ್ಡ ನಡ್ಕೊಂಡು ಹೋಗ್ತಾನಂತೆ. ಆಗ ಅಜ್ಜಿ ಮನೆ ಬಂದ್ಬಿಡುತ್ತಂತೆ. ನಾನು ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಂತ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾನಂತೆ. ಅಜ್ಜಿಗೆ ಗುಂಡನ್ನು ನೋಡಿ ತುಂಬ ಸಂತೋಷ ಆಗುತ್ತಂತೆ. ಏನು ಗುಂಡ, ಈ ಕಾಡ್ದಾರಿಲ್ಲಿ ನೀನು ಒಬ್ಬನೇ ಬಂದ್ಯಾ, ಹೇಗೆ ಬಂದೆ ಅಂತ ಕೇಳ್ತಾಳಂತೆ. ಏನಿಲ್ಲ ಅಜ್ಜಿ, ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಿದೆ ಅಷ್ಟೇ ಅಂತ ಹೇಳ್ತಾನಂತೆ. ಸರಿ ಆಯಿತು, ಇಬ್ಬರು ಸಂತೋಷದಿಂದ ಮಾತಾಡ್ತಾ ಅವನು ಹಾಗೆ ಊಟ ಮಾಡಿಕೊಂಡು ತಿಂದ್ಕೊಂಡು ಆಟ ಆಡ್ಕೊಂಡು ಅಜ್ಜಿ ಮನೇಲಿ ಕಾಲ ಕಳೀತಾನಂತೆ. ಹೀಗೆ ಆರಾಮಾಗಿರಬೇಕಾದ್ರೆ ಒಂದಿನ ಬೇಸಿಗೆ ರಜೆ ಮುಗ್ದೋಗುತ್ತಂತೆ. ಬೇಸಿಗೆ ರಜೆ ಮುಗ್ದೋಯ್ತು. ಇವಾಗ ಗುಂಡ ವಾಪಸ್ ಮನೆಗೆ ಹೋಗಬೇಕು. ಹೇಗೆ ಹೋಗ್ತಾನೆ? ಮಧ್ಯೆ ದಾರಿಯಲ್ಲಿ ಕಾಡು ಪ್ರಾಣಿಗಳೆಲ್ಲ ಅವನ್ನ ತಿನ್ನೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿದೆ. ಸರಿ, ಅವನು ಆ ಮಾತನ್ನು ಅಜ್ಜಿಗೆ ಹೇಳ್ತಾನಂತೆ. ಅಜ್ಜಿ, ಈ ಥರ ಕಾಡು ದಾರಿಯಲ್ಲಿ ನನಗೆ ತೊಂದರೆ ಇದೆ, ಹೇಗೆ ಹೋಗಲಿ ಅಂತ ಕೇಳ್ತಾನಂತೆ. ಆ ಅಜ್ಜಿ ಸಾಮಾನ್ಯವಾದ ಅಜ್ಜಿ ಅಲ್ಲ, ಅವಳಿಗೆ ಮ್ಯಾಜಿಕ್ ಮಾಡೋದೆಲ್ಲ ಗೊತ್ತಿರುತ್ತಂತೆ. ಅವಳು ತನ್ನ ಮನೆ ಹಿತ್ತಲಲ್ಲಿ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸಿರ್ತಾಳಂತೆ. ಅದರಲ್ಲಿ ಒಂದು ದೊಡ್ಡ ಗಾತ್ರದ ಕುಂಬಳಕಾಯಿ ಬೆಳೆಸಿರ್ತಾಳಂತೆ. ಎಷ್ಟು ದೊಡ್ಡಪ್ಪ ಅಂತಂದರೆ ಅದರೊಳಗಡೆ ಒಬ್ಬ ಮನುಷ್ಯ ಆರಾಮಾಗಿ ಕುತ್ಕೋಬೋದು, ಅಷ್ಟು ದೊಡ್ಡ ಕುಂಬಳಕಾಯಿ. ಅಜ್ಜಿ ಏನು ಮಾಡ್ತಾಳೆ, ಅದನ್ನು ಕಿತ್ಕೊಂಡ್ಬಂದು ಅದರೊಳಗಡೆ ಇರೋ ತಿರುಳೆಲ್ಲ ತೆಗೆದುಬಿಡ್ತಾಳಂತೆ. ತೆಗೆದು ಅದರಲ್ಲಿ ಒಂದು ಸಣ್ಣ ಹೋಲ್ ಮಾಡ್ತಾಳಂತೆ. ಅದರೊಳಗಡೆ ಗುಂಡ ಮಾತ್ರ ಹೋಗ್ಬೋದು ಅಂತ ಸಣ್ಣ ಹೋಲ್ ಮಾಡಿ ಅದರೊಳಗಡೆ ಗುಂಡನ್ನು ಕೂತ್ಕೊಳ್ಳೋಕೆ ಹೇಳ್ತಾಳಂತೆ.
ಗುಂಡ ಯಾಕಜ್ಜಿ ಅಂತ ಕೇಳ್ತಾನಂತೆ. ನೀನು ಕೂತ್ಕೋ ನಾನು ಹೇಳ್ತೀನಿ ಅಂದ್ಬಿಟ್ಟು ಒಳಗಡೆ ಕೂಡಿಸ್ತಾಳಂತೆ. ಕೂಡಿಸ್ಬಿಟ್ಟು ಕೈಗೊಂದು ಖಾರದ ಪುಡಿ ಡಬ್ಬ ಕೊಡ್ತಾಳಂತೆ. ಡಬ್ಬ ಕೊಟ್ಬಿಟ್ಟು ಅವನಿಗೊಂದು ಮಂತ್ರ ಹೇಳ್ಕೊಡ್ತಾಳಂತೆ. ಏನಂತ ಮಂತ್ರ? ಗುಡು ಗುಡು ಗುಂಬಳಕಾಯಿ ಅಂತ. ಹಾಗೆ ಹೇಳಿದ ತಕ್ಷಣ ಆ ಕುಂಬಳಕಾಯಿ ಗುಡ್ಕೊಂಡು ಅವನು ಎಲ್ಲಿಗೆ ಹೋಗಬೇಕೋ ಅಲ್ಲಿ ತಗೊಂಡೋಗ್ಬಿಡುತ್ತೆ. ಆ ರೀತಿ ಒಂದು ಮ್ಯಾಜಿಕ್ ಮಾಡ್ತಾಳಂತೆ. ಅವನು ಆಯ್ತಜ್ಜಿ ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಒಪ್ಕೊತಾನಂತೆ. ಒಪ್ಕೊಂಡಿದ ತಕ್ಷಣ ಗುಡು ಗುಂಬಳಕಾಯಿ ಅಂತ ಹೇಳ್ತಾನಂತೆ. ಹೇಳಿದ ತಕ್ಷಣ ಆ ಗುಂಬಳಕಾಯಿ ಗುಡ್ಕೊಂಡು ಕಾಡಿನ ದಾರಿಲಿ ಸಾಗೋಕ್ಕೆ ಶುರು ಆಗುತ್ತಂತೆ. ಹೋಗ್ತಾ ಮೊದಲು ಚಿರತೆ ಸಿಗುತ್ತಂತೆ. ಆ ಚಿರತೆ ಅಲ್ಲಿಂದ ನೋಡಿದಾಗ ಕುಂಬಳಕಾಯಿ ಗುಡ್ಕೊಂಡು ಬರ್ತಾ ಇರೋದು ಕಾಣಿಸುತ್ತಂತೆ. ಏನಿದು ಕುಂಬಳಕಾಯಿ ಗುಡ್ಕೊಂಡು ಬರ್ತಾ ಇದೆಯಲ್ಲ ಅಂದ್ಬಿಟ್ಟು, ಯಾರದು ಕುಂಬಳಕಾಯಲ್ಲಿ ಅಂತ ಕೇಳುತ್ತಂತೆ. ಒಳಗಡೆ ಇದ್ದು ಗುಂಡ ಹೇಳ್ತಾನಂತೆ, ನಾನು ಗುಂಡ ನಿನಗೆ ಅವತ್ತು ಮಾತು ಕೊಟ್ಟಿದ್ನಲ್ಲ, ಇವಾಗ ಚೆನ್ನಾಗಿ ದಪ್ಪವಾಗಿ ಬಂದಿದ್ದೀನಿ, ತಿನ್ನುವಂತೆ ಬಾ ಅಂತ ಕರೀತಾನಂತೆ. ಆವಾಗ ಚಿರತೆ ಅಲ್ಲಿಂದ ಬಂದ್ಬಿಟ್ಟು ಆ ಕುಂಬಳಕಾಯಿ ಒಳಗಡೆ ಬಗ್ಗೆ ನೋಡುತ್ತಂತೆ. ನೋಡಿದ ತಕ್ಷಣ ಒಂದು ಕಣ್ಣಿಗೆ ಖಾರದ ಪುಡಿ ಎರಚಿಬಿಡ್ತಾನಂತೆ. ಅದು ಊರಿಂದ ಒದ್ದಾಡ್ತಾ ಇರಬೇಕಾದ್ರೆ ಮತ್ತೆ ಗುಂಬಳಕಾಯಿ ಅಂತ ಹೇಳ್ಬಿಡ್ತಾನಂತೆ. ಆವಾಗ ಕುಂಬಳಕಾಯಿ ಗುಡ್ಕೊಂಡು ಹೋಗಿ ಮುಂದಕ್ಕೆ ಹೊರಟೋಗುತ್ತಂತೆ. ಅಲ್ಲಿ ಹುಲಿ ಸಿಗುತ್ತಂತೆ. ಆ ಹುಲಿ ಏನಿದು ಕುಂಬಳಕಾಯಿ ಗುಡ್ಕೊಂಡು ಬರ್ತಾ ಇದೆಯಲ್ಲ ಅಂತ ಅಡ್ಡ ಹಾಕುತ್ತಂತೆ. ಆವಾಗ ಅವಳಿಗಿಂತ ಗುಂಡ ಹೇಳ್ತಾನಂತೆ, ಹುಲಿರಾಯ ನಾನು ಗುಂಡ ಬಂದಿದ್ದೀನಿ, ನನ್ನನ್ನು ತಿನ್ನುವಂತೆ ಬಾ, ಇವಾಗ ನೋಡು ಎಷ್ಟು ದಪ್ಪವಾಗಿ ಬಂದಿದ್ದೀನಿ ಅಂತ ಹೇಳ್ತಾನಂತೆ. ಆ ಹುಲಿ ಹೌದಾ ಅಂಥೇಳಿ ಕುಂಬಳಕಾಯಿ ಒಳಗಡೆ ಎಣುಕಿ ನೋಡುತ್ತಂತೆ. ಅವಾಗ ತಕ್ಷಣ ಅದ್ರ ಕಣ್ಣಿಗೂ ಖಾರದ ಪುಡಿ ಎರಚಿಬಿಟ್ಟು ಗುಡು ಗುಂಬಳಕಾಯಿ ಅಂತ ಮತ್ತೆ ಹೇಳ್ತಾನಂತೆ. ಮತ್ತು ಆ ಕುಂಬಳಕಾಯಿ ಗುಡ್ಕೊಂಡು ಮುಂದೆ ಹೊರಟೋಗುತ್ತಂತೆ. ಅಲ್ಲಿಂದನೂ ಗುಡ್ಡ ಪಾರಾಗ್ಬಿಡ್ತಾನೆ. ನೆಕ್ಸ್ಟ್ ಲಾಸ್ಟಲ್ಲಿ ತೋಳ ಸಿಗುತ್ತಂತೆ. ಏನಿದು ಕುಂಬಳಕಾಯಿ ಗುಡ್ಕೊಂಡು ಬರ್ತಿದೆ ಅಂತ ಅದು ಹತ್ತಿರ ಹೋಗುತ್ತಂತೆ. ಆವಾಗ ಗುಂಡ ಮತ್ತೆ ಹೇಳ್ತಾನಂತೆ, ನಾನು ತೋಳರಾಯ ಗುಂಡ ಬಂದಿದ್ದೀನಿ, ತಿನ್ನುವಂತೆ ಬಾ, ಇವಾಗ ನೋಡು ಹೇಗೆ ದಪ್ಪವಾಗಿ ಬಂದಿದ್ದೀನಿ ಅಂತ ಹೇಳ್ತಾನಂತೆ. ಅವಾಗ ಮತ್ತೆ ತೋಳ ಬಗ್ಗಿ ನೋಡುತ್ತಂತೆ. ನೋಡಿದ್ರೆ ಅದ್ರ ಕಣ್ಣಿಗೂ ಖಾರದ ಪುಡಿ ಎರಚಿ ಕೊನೆಯದಾಗಿ ಗುಡು ಗುಂಬಳಕಾಯಿ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನಂತೆ. ಆ ಕುಂಬಳಕಾಯಿ ಗುಡ್ಕೊಂಡು ಹೋಗಿ ತನ್ನ ತಾಯಿ ಮನೆ ಮುಂದೆ ನಿಂತ್ಕೊಳ್ಳುತ್ತಂತೆ. ತಾಯಿ ಇದೇನಿದು ಕುಂಬಳಕಾಯಿ ಈ ಥರ ಬರ್ತಾ ಇದೆಯಲ್ಲ ಇಷ್ಟು ದೊಡ್ಡದು ಅಂತ ಆ ಮನೆಯಿಂದ ಹೊರಗೆ ಬಂದು ನೋಡ್ತಾಳಂತೆ. ನೋಡಿದ್ರೆ ಅದರಿಂದ ಗುಂಡ ಆಚೆ ಬರ್ತಾನಂತೆ. ಗುಂಡ ಚೆನ್ನಾಗಿ ತಿಂದು ಅದಷ್ಟು ಪುಷ್ಟವಾಗಿ ಸ್ಟ್ರಾಂಗಾಗಿ ಆಚೆ ಬರ್ತಾನಂತೆ. ಅದು ಅಲ್ಲದೆ ಹೇಗೆ ತಪ್ಪಿಸ್ಕೊಂಬಂದೆ ಗುಂಡ ಕಾಡು ಪ್ರಾಣಿಗಳಿಂದ ಅಂತ ಅಮ್ಮ ಕೇಳ್ತಾಳಂತೆ. ಅವಾಗ ಅವನು ಕಾಡು ಪ್ರಾಣಿಗಳಿಂದ ಹೇಗೆ ತಪ್ಪಿಸ್ಕೊಂಡು ಬಂದೆ, ಅಜ್ಜಿ ಹೇಳ್ಕೊಟ್ಟಿದ್ದು ಗುಡು ಗುಂಬಳಕಾಯಿ ಮಂತ್ರ ಏನು ಎಲ್ಲ ತಾಯಿಗೆ ಹೇಳ್ತಾನಂತೆ. ಅದನ್ನ ಕೇಳಿ ತಾಯಿಗೆ ತುಂಬ ಸಂತೋಷ ಆಗುತ್ತಂತೆ. ತನ್ನ ಮಗ ಎಷ್ಟು ಬುದ್ಧಿವಂತ ಎಷ್ಟು ಧೈರ್ಯವಂತ ಅಂಥೇಳಿ ಹೆಮ್ಮೆ ಪಡ್ತಾಳಂತೆ. ಇದು ಕಥೆ ನೀತಿ ಏನಪ್ಪ ಅಂತಂದರೆ, ನಮಗೇನೇ ಕಷ್ಟ ಬಂದರೂ ನಾವು ಹೆದರ್ಕೋಬಾರ್ದು, ಬುದ್ಧಿವಂತಿಕೆಯಿಂದ ಅದರಿಂದ ಪಾರಾಗಬೇಕು. ಕತೆ ಶುರುವಲ್ಲಿ ಒಂದು ಒಗಟು ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಕೆಂಪು ಕುದುರೆ ಅಂದರೆ ಒಲೆ, ಕಪ್ಪು ಕಂಬಳಿ ಅಂದರೆ ಹೆಂಚು, ಒಬ್ಬ ಹತ್ತಾನೆ ಒಬ್ಬ ಇಳಿತಾನೆ, ಒಬ್ಬ ಹತ್ತಾನೆ ಒಬ್ಬ ಇಳಿತಾನೆ ಅಂತಂದರೆ ದೋಸೆ. ಇನ್ನಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರ ಲೋಕ ಚಾನೆಲ್ನ. ಧನ್ಯವಾದಗಳು.